ನಮಸ್ಕಾರ. 64 ಚಾನೆಲ್ನ ಮನಿ ಮ್ಯಾಟರ್ಸ್ ವಿಭಾಗಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ತುಂಬಾ ಹಾಟ್ ಆಗಿದೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ. ಏನದು ಅಂದ್ರೆ ಕ್ರಿಪ್ಟೋ ಕರೆನ್ಸಿ. ಇದ್ರ ಬಗ್ಗೆ ಜಾಸ್ತಿ ತಿಳಿಸ್ಕೊಡಕ್ಕೆ ನಮ್ ಜೊತೆ ಯುವರಾಜ ಸರ್ ಅವರು ಇದ್ದಾರೆ. ಸರ್, ಶೋಗೆ ಸ್ವಾಗತ. ಧನ್ಯವಾದಗಳು ಸರ್. ಮೊದಲನೇ ಪ್ರಶ್ನೆ, ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಮೊದಲೇ ನೀವು ಹೇಳ್ದಾಗೆ ಕ್ರಿಪ್ಟೋ ಕರೆನ್ಸಿನಲ್ಲಿ ತುಂಬಾ ಜನ ಮಾತಾಡ್ತಿದ್ದಾರೆ. ಹೊಸ ಕರೆನ್ಸಿ, ಡಿಜಿಟಲ್ ವರ್ಚುವಲ್ ಅಥವಾ ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೀವಿ. ಇದನ್ನ ಯಾವ ರೀತಿ ಮಾಡಿರುತ್ತೆ ಅಂದ್ರೆ ಕ್ರಿಪ್ಟೋಗ್ರಫಿ ಅಂತ ಒಂದು ಸೆಕ್ಯೂರಿಟಿಗೋಸ್ಕರ ಕ್ರಿಪ್ಟೋಗ್ರಫಿಯನ್ನ ಒಂದು ಮೆಥಡ್ ಅನ್ನು ಯೂಸ್ ಮಾಡಿ ಕ್ರಿಪ್ಟೋ ಕರೆನ್ಸಿನ ಮಾಡಿರ್ತಾರೆ. ಮುಖ್ಯ ಟ್ರೆಡಿಷನಲ್ ಏನಾಗುತ್ತೆ, ನಮ್ಮ ಕರೆನ್ಸಿನ ಗವರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಇದನ್ನ ಸೆಂಟ್ರಲ್ ಒಂದು ಕರೆನ್ಸಿನ ಮಾಡಿರ್ತಾರೆ. ಕ್ರಿಪ್ಟೋ ಕರೆನ್ಸಿ ಏನಾಗುತ್ತೆ, ಡಿಸೆಂಟ್ರಲೈಸ್ಡ್ ವೇನಲ್ಲಿ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಉಪಯೋಗ ಮಾಡಿ ಆ ಕರೆನ್ಸಿನ ಕ್ರಿಯೇಟ್ ಮಾಡಿರ್ತಾರೆ. ಯಾರು ಒಬ್ರು ಹ್ಯಾಂಡಲ್ ಮಾಡಿಲ್ಲ, ಅಂದ್ರೆ ಡಿಸೆಂಟ್ರಲೈಸ್ ಆಗಿರೋದು. ಕ್ರಿಪ್ಟೋ ಅಂತ ಅಂದ್ರೆ ಮತ್ತೆ ವರ್ಚುವಲ್ ಅಥವಾ ಡಿಜಿಟಲ್ ಕರೆನ್ಸಿ ಅಂತ ತಿಳ್ಕೊಬಹುದು. ಓಕೆ ಸರ್, ಈ ಕ್ರಿಪ್ಟೋ ಕರೆನ್ಸಿದು ಸಾಧಕ ಬಾಧಕಗಳ ಬಗ್ಗೆ ತಿಳಿಸ್ತೀರಾ? ಈಗ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಗೆ. ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾಕೆ ಇನ್ವೆಸ್ಟ್ ಮಾಡ್ಬೇಕು, ಕ್ರಿಪ್ಟೋ ಕರೆನ್ಸಿ ಏನಿದೆ ಅಂತ. ಮುಖ್ಯವಾಗಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂತ ಅಂದ್ರೆ, ಇದು ಕ್ರಿಪ್ಟೋ ಕರೆನ್ಸಿಯಾಗಿ ಮುಖ್ಯವಾಗಿ ಇದು ರೆಗ್ಯುಲೇಷನ್ ಇಲ್ಲ, ಸರಿಯಾದ ರೀತಿ ರೆಗ್ಯುಲೇಷನ್ ಇಲ್ಲ. ಒಂದು ಸೆಕ್ಯೂರಿಟಿ ಇದ್ರೂ ಕೂಡ ನಮ್ಗೆ ಡಿಜಿಟೈಸ್ ಕರೆನ್ಸಿ ಇದೆ, ಬಟ್ ಎಲ್ಲೂ ರೆಗ್ಯುಲೇಷನ್, ಇವನ್ ಇಂಡಿಯಾದಲ್ಲೂ ಕೂಡ ನಾವು ಅಪ್ರೂವ್ ಗೌರ್ಮೆಂಟ್ ಇಂದಾಗಲೇ ಅಪ್ರೂವ್ ಮಾಡಿಲ್ಲ. ಇದಕ್ಕೊಂದು ಪರ್ಯಾಯವಾಗಿ ಡಿಜಿಟಲ್ ಕರೆನ್ಸಿ ಅಂತ ಇಂಡಿಯನ್ ಗೌರ್ಮೆಂಟೇ ಮಾಡ್ಬೇಕು ಅಂತ ಪ್ರಪೋಸ್ ಮಾಡಿದೆ. ಇನ್ನು ಅದು ಕಂಪ್ಲೀಟ್ ಆಗಿಲ್ಲ. ಬಟ್ ಇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ನಂದು ಪರ್ಸನಲ್ ಹೇಗಿದೆ ಅಂತ ಅಂದ್ರೆ, ನನಗೆ ಇದು ಈ ವಿಷಯದ ಬಗ್ಗೆ ಗೊತ್ತಿಲ್ಲ. ಅಕಸ್ಮಾತ್ ಸ್ವಲ್ಪ ವಿಷಯ ಗೊತ್ತಿದ್ರು ಕೂಡ ಅದಕ್ಕೆ ಸೆಕ್ಯೂರಿಟಿ ಇಲ್ಲ, ಯಾವ್ದು ರೆಗ್ಯುಲೇಷನ್, ಯಾವ್ದು ಮೋಸ ಆಯ್ತು ಅಂತ ಅಂದ್ರೂ ಕೂಡ ದುಡ್ಡು ಹಣ ಹಾಕಿದ್ ವಾಪಸ್ ಬರ್ದೇ ಇರ್ಬೋದು. ಅದಕ್ಕೆ ನಾನು ಪರ್ಸನಲ್ ಯಾರಾದ್ರು ಕೇಳಿದಾಗ ಏನ್ ಹೇಳ್ತೀನಿ ಅಂತ ಅಂದ್ರೆ, ನಿಮ್ಗೆ ಎಷ್ಟು ಕಳ್ಕೊಳಕ್ಕೆ ನನ್ಗೆ ಓಕೆ, ಇಷ್ಟು ಅಮೌಂಟ್ ನಾನು 50,000 ರೂಪಾಯಿ ನನ್ಗೆ ಕಳ್ಕೊಂಡ್ರು ಕೂಡ ನನಗೆ ತೊಂದರೆ ಇಲ್ಲ ಅಂತ ಇದ್ರೆ ಅಷ್ಟು ಅಮೌಂಟ್ ಮಾತ್ರ ಇನ್ವೆಸ್ಟ್ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಡೈವರ್ಸಿಫಿಕೇಶನ್ ಒಳ್ಳೇದಿರ್ಬೋದು. ಬಟ್ ಆಸ್ ಈ ಫೈನಾನ್ಸಿಯಲ್ ಇದ್ದಾಗ ನಮ್ಗೆ ಕಷ್ಟ ಅಂದ್ರೆ ಇದನ್ನೇ ಫಸ್ಟ್ ಆಫ್ ಆಲ್ ಎಲ್ಲೂ ರೆಗ್ಯುಲೇಷನ್ ಇಲ್ಲ, ರೆಗ್ಯುಲೇಷನ್ ಇಲ್ಲದೆ ಅಂತ ಪ್ರಾಡಕ್ಟ್ ನಾವು ಸಜೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಮಾಡ್ಲೇಬೇಕಂದಾಗ ಕೆಲವೊಂದು ಸ್ವಲ್ಪ ಅಮೌಂಟ್ ನಾ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಟ್ರೈ ಮಾಡೋ. ಕೆಲವರು ದುಡ್ಡು ಮಾಡಿದ್ದಾರೆ, ಕೆಲವರು ಕಳ್ಕೊಂಡಿದ್ದಾರೆ. ನಂತರ ಟ್ರೇಡಿಂಗ್, ಗ್ಯಾಂಬ್ಲಿಂಗ್ ತರ. ಇವನ್ ಟ್ಯಾಕ್ಸೇಷನ್ ಕೂಡ ಹಾಗೆ ಮಾಡಿದ್ದಾರೆ. ಇದ್ರಲ್ಲಿ ಬರುವಂತ ಇನ್ಕಮ್ಗೆ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ 30% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಮಾಡ್ಬೇಕು ಅಂತ ಇದೆ. ಲಾಟ್ರಿಲೂ ಹಾಗೆ ಇದೆ. ಲಾಟ್ರಿಲ್ ಬಂದಾಗಲೂ ಕೂಡ 30%, ಮ್ಯಾಕ್ಸಿಮಮ್ 30%, ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಬರುವಂತದ್ದು ಇದೆ. ಮುಖ್ಯವಾಗಿದ್ರದ್ದು ಅಡ್ವಾಂಟೇಜ್ ನಮ್ಗೆ ಈ ಇನ್ಫಾರ್ಮೇಶನ್ ಇರೋ ಪ್ರಕಾರ ಅಡ್ವಾಂಟೇಜ್ ಏನಂದ್ರೆ, ಒಂದು ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಇದೆ, ಸೆಕ್ಯೂರಿಟಿ ಇರುತ್ತೆ, ಮತ್ತೆ ಆಕ್ಸೆಸ್ ಇರುತ್ತೆ. ಯಾರು ಬೇಕಾದ್ರೂ ಅಕೌಂಟ್ ಓಪನ್ ಮಾಡಿ ಮಾಡ್ಬೋದು. ಅದು ಕರೆನ್ಸಿಗೆ ಅಮೌಂಟ್ ಡಾಲರ್ಸ್ ಕನ್ವರ್ಟ್ ಮಾಡಿ ಇದಕ್ಕೆ ಕನ್ವರ್ಟ್ ಮಾಡಿ ಮಾಡ್ಬೋದು. ಮತ್ತೆ ಸ್ಪೀಡ್ ಆಗಿರುತ್ತೆ, ಯಾವ ಕ್ಲಿಕ್ ಆಫ್ ಎ ಬಟನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸಾಧಕಗಳ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಕ್ಲಿಕ್ ಆಫ್ ಎ ಬಟನ್ ಅಲ್ಲಿ ಮಾಡಬಹುದು. ಟ್ರಾನ್ಸಾಕ್ಷನ್ ಕಾಸ್ಟ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇರೋದು. ಒಂಥರ ಇನೋವೇಟಿವ್ ಪ್ರಾಡಕ್ಟ್ ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಒಂಥರ ಈಗ ಹೇಗಿದ್ರೆ ಯಂಗ್ಸ್ಟರ್ಸ್ಗೆಲ್ಲ ಥ್ರಿಲ್ ಕೊಡೋ ಅಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನ ಇನೋವೇಷನ್ ಚೆನ್ನಾಗಿರೋದ್ರಿಂದ. ಮತ್ತೆ ಓನರ್ಶಿಪ್ ಕಂಟ್ರೋಲ್ ಏನಿದೆ, ಯೂಸರ್ಸ್ ಏನಿದೆ ಅವರೇ ಓನರ್ಶಿಪ್ ಇರುತ್ತೆ. ಅದೇ ಅಕಸ್ಮಾತ್ ಕೀ ಕಳೆದೋಯ್ತು ಅಂತ ಅಂದ್ರೆ ಅದಕ್ಕೇನು ಸಿಗೋದು, ಅದನ್ನ ರಿಕವರಿ ಮಾಡಕ್ಕೆ ಆಪ್ಷನ್ ಇಲ್ಲ. ಅದು ಡಿಸ್ಅಡ್ವಾಂಟೇಜ್ ಇಲ್ಲ. ಅದು ಬಾಧಕಗಳೇನಂತ ಅಂದ್ರೆ, ತುಂಬಾ ವಾಲಟೈಲ್ ಇರುತ್ತೆ. ಕ್ರಿಪ್ಟೋ ಕರೆನ್ಸಿ ಏನಿದೆ ತುಂಬಾ ವಾಲಟೈಲ್ ಇರುತ್ತೆ. ಜಾಸ್ತಿ ತುಂಬಾ ಒಂದೇ ದಿವಸ 20% ಮೇಲೆ ಹೋಗೋದು, 50% ಮೇಲೆ ಹೋಗೋದು, ಅಥವಾ ಕಡಿಮೆ ಬರ್ಬೋದು. ಮತ್ತೆ ಮೊದಲೇ ಹೇಳಿದ್ರೆ ರೆಗ್ಯುಲೇಷನ್ ಇಲ್ಲ ಅದಕ್ಕೆ. ಅಥವಾ ಇದೇನು ಸೆಕ್ಯೂರಿಟಿ ಇದ್ರೂ ಕೂಡ ರಿಸ್ಕ್ ಒಂದ್ ರೀತಿ ಪಾಸಿಟಿವ್ ಇದ್ರೆ ಸೆಕ್ಯೂರಿಟಿ, ಇನ್ನೊಂದ್ರೆ ರಿಸ್ಕ್ ಇದೆ. ಏನಂದ್ರೆ ಅದನ್ನ ರಿಕವರಿ ಮಾಡಕ್ಕೆ ಕಷ್ಟ ಆಗುತ್ತೆ. ಕಳೆದೋಯ್ತು ಅಂದ್ರೆ ಮುಗಿತು. ಅಡಾಪ್ಷನ್ ಮಾಡಕ್ಕಾಗಲ್ಲ, ಎಲ್ಲಾ ಕಡೆ ಮಾಡಕ್ಕಾಗಲ್ಲ. ಕೆಲವೊಂದ್ ಕಡೆ ಅಕ್ಸೆಪ್ಟ್ ಮಾಡ್ತೇವೆ, ಬೇರೆ ಬೇರೆ ಕಂಟ್ರಿನಲ್ಲಿ ಒಂದು ಕಾರ್ ಪರ್ಚೇಸ್ ಮಾಡ್ಬೇಕು, ಅದು ಕೂಡ ತಗೊಳ್ತಾ ಇದ್ರೆ. ಬಟ್ ಎಲ್ಲಾ ಕಡೆ ಅಡಾಪ್ಷನ್ ಇಲ್ಲ. ಲೀಗಲ್ ಎಲ್ಲ ಇಂಡಿಯಾದಲ್ಲಿ ಹೇಗಿದ್ರು ಅದು ರೆಕಗ್ನೈಸ್ ಮಾಡಿಲ್ಲದೆ ಇರೋದ್ರಿಂದ ಕಷ್ಟ ಆಗುತ್ತೆ. ಇನ್ನೊಂದು ಲ್ಯಾಕ್ ಆಫ್ ಪ್ರೈವಸಿ ಅಂತ ಹೇಳ್ತೀವಿ. ಎಲ್ಲ ಇನ್ಫಾರ್ಮೇಶನ್ ಬೇರೆ ನೆಟ್ ಅಲ್ಲಿ ಇರೋದ್ರಿಂದ ಬೇರೆಯವರಿಗೆ ಸಿಗೋ ಚಾನ್ಸಸ್ ಇರುತ್ತೆ. ಮಾರ್ಕೆಟಿಂಗ್ ಯಾರು ಬೇಕಾದ್ರೂ ಒಂದೇ ದಿವಸ ಮ್ಯಾನಿಪುಲೇಷನ್ ಮಾಡ್ಕೋಬಹುದು. ಇಂಡಿವಿಜುವಲ್ ಡಿಸೆಂಟ್ರಲೈಸರ್ ಆಗಿರೋದ್ರಿಂದ, ಇದು ರೆಗ್ಯುಲೇಷನ್ ಇದೆ ಇರೋದ್ರಿಂದ, ರೆಗ್ಯುಲೇಟರಿ ಅಥಾರಿಟಿ ಏನು ಇಲ್ಲದೆ ಇರೋದ್ರಿಂದ ನಮ್ಗೆ ಅದರದ್ದು ಒಂದು ಬಾಧಕಗಳು ಜಾಸ್ತಿ ಇರುತ್ತೆ. ಅದನ್ನ ನೋಡ್ಕೊಂಡು ಯಾರು ಸೆಲೆಕ್ಟ್ ಮಾಡ್ಲೇಬೇಕು ಅಂತ ಅಂದಾಗ ಎಲ್ಲ ಸಾಧಕ ಬಾಧಕಗಳು ತಿಳ್ಕೊಂಡು ನಾವು ಕನ್ಸಿಡರ್ ಮಾಡ್ತೀವಿ.
ಸರ್ ಈಗ ನಮ್ ವೀಕ್ಷಕರು ಯಾರಾದ್ರೂ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡ್ತೀವಿ ಅಂದ್ರೆ ನಿಮ್ಮ ಕಿವಿ ಮಾತು ಅವರಿಗೆ. ನಾವು ಮೊದಲೇ ಹೇಳಿದಾಗೆ ತುಂಬಾ ಹೈ ರಿಸ್ಕ್ ಇದು. ಈಕ್ವಿಟಿಗೆ ಏನಿದೆ ಇದಕ್ಕಿಂತ ರಿಸ್ಕ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವಲ್ಲ, ಮತ್ತೆ ರೆಗ್ಯುಲೇಷನ್ ಇದೆ ಅಷ್ಟೆಲ್ಲ ಇದ್ರೂ ಕೂಡ ರಿಸ್ಕ್ ಜಾಸ್ತಿ ಇದೆ. ಅದಕ್ಕಿಂತ ಜಾಸ್ತಿ ರಿಸ್ಕ್ ಇದರಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇದೆ. ಮೊದಲನೇದು ರೆಗ್ಯುಲೇಷನ್ ಇಲ್ಲ, ಮತ್ತೆ ನನ್ಗೆ ಅಷ್ಟು ರಿಸ್ಕ್ ತಗೊಳಕ್ ರೆಡಿ ಇರ್ಬೇಕು. ನನ್ಗೆ ನಮ್ಮ ಮೊದಲೇ ಹೇಳಿದಾಗ ಇಷ್ಟೇ ಅಮೌಂಟ್ ನನ್ಗೆ ಒಂದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಕಳ್ಕೊಂಡಿರೋ ಚಾನ್ಸಸ್ ಜಾಸ್ತಿ ಇದೆ. ಡೈವರ್ಸಿಫಿಕೇಶನ್ಗೋಸ್ಕರ ಮಾಡ್ಲೇಬೇಕಂದ್ರೆ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಎಲ್ಲಿ ಯಾರು ಸ್ಟಾರ್ಟ್ ಮಾಡಿದ್ದು, ಅದ್ರ ಸೆಕ್ಯೂರಿಟಿ ಏನು, ಅದ್ರ ಬಗ್ಗೆ ಸರಿಯಾದ ರೀತಿ ತಿಳ್ಕೊಂಡು ನಾವು ಮಾಡ್ಬೋದು. ಯಾಕಂದ್ರೆ ಯಾರು ತುಂಬಾ ಸ್ಕ್ಯಾಮ್ಸ್ ನಡೀತಾ ಇದೆ, ಫ್ರಾಡ್ಗಳು ಆಗ್ತಾ ಇರುತ್ತೆ ಎಷ್ಟೋ ಜನ ಅದರಲ್ಲಿ. ಈಗ ಸುಮ್ಮನೆ ಏನು ಇಲ್ದೇನೆ ಕೆಲವೊಂದೆಲ್ಲ ಫ್ರಾಡ್ಗಳು ಆನ್ಲೈನ್ ಫ್ರಾಡ್ಗಳೆಲ್ಲ ಆಗ್ತಾ ಇದೆ. ಇದರಲ್ಲಿ ರೆಗ್ಯುಲೇಷನ್ ಕೂಡ ಇಲ್ಲ. ಎಂತ ರೆಗ್ಯುಲೇಷನ್ ಇದ್ರೂ ಆನ್ಲೈನ್ ಫ್ರಾಡ್ಗಳೈತೆ. ವಿತೌಟ್ ರೆಗ್ಯುಲೇಷನ್ ಎಷ್ಟೊಂದು ಫ್ರಾಡ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ವಲ್ಪ ಅಮೌಂಟ್ ಮಾಡ್ಲೇಬೇಕಂದಾಗ ನಾನು ಕಳ್ಕೊಳಕ್ ರೆಡಿ ಅಂತದನ್ನ ಅನ್ಸಿಟ್ಟು ನಾನು ಪರ್ಸನಲಿ ಹೇಳ್ಬೇಕಂತ ನಾನು ಅಷ್ಟೇ. ನಾನು ಇನ್ನು ಇದುವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಕ್ರಿಪ್ಟೋ ಕರೆನ್ಸಿಯಲ್ಲಿ, ಅದ್ರ ಬಗ್ಗೆ ಗೊತ್ತಿಲ್ಲ. ರೆಗ್ಯುಲೇಷನ್ ಇಲ್ಲದೆ ಅಂತ ಪ್ರಾಡಕ್ಟ್ ನಾನು ಪರ್ಸನಲಿ ಎಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗಲ್ಲ, ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ಲೇಬೇಕು ಹೋಗಲ್ಲ. ಮಾಡ್ಲೇಬೇಕು ಯಂಗ್ಸ್ಟರ್ಸ್ಗೆ ಅಂತ ಅಂದ್ರೆ ಈ ರೀತಿ ಎಷ್ಟು ಕಳ್ಕೊಳಕ್ ತಯಾರಿದೆ ಅಷ್ಟನ್ನು ಮಾತ್ರ ನೀವು ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ಹೇಳಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇನ್ ಕೇಸ್ ನೀವೇನಾದ್ರೂ ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನಂಗಿದ್ರೆ ನೀವು ಆ ದುಡ್ಡು ಹೋಯ್ತು ಅಂದ್ಕೊಂಡೆ ಇನ್ವೆಸ್ಟ್ ಮಾಡಿ ಅಂತ ಯುವರಾಜ್ ಸರ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮಗೆ ತಿಳಿಸ್ಕೊಟ್ರು. ಸರ್, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಮ್ಮ ಚಾನೆಲ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ, ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ವ್ಯಾಲ್ಯೂಯಬಲ್ ಅಂತ ಅನ್ಸುತ್ತೋ ಅಂತ ನಾವು ಭಾವಿಸ್ತೀವಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೂ ಧನ್ಯವಾದಗಳು.